ಹಲೋ ಫ್ರೆಂಡ್ಸ್, ಆಲ್ಬಮ್ ರೆಡಿ ಆದ ತಕ್ಷಣ ನಿಮಗೆ ಪ್ಯಾಡ್ ಬೇಕಾಗುತ್ತೆ. ಪ್ಯಾಡ್ ಡಿಸೈನ್ಸ್ ಬೇಕಪ್ಪ ಅಂದರೆ ನಾನು ಎಲ್ಲಿದೆ ಅಂತ ಹೇಳ್ಕೊಡ್ತೀನಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ JPG ಫೈಲ್ ಮಾಡಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಡಿಸೈನ್ಸ್ ಯಾವ ಥರ ಇರ್ತಾವೆ ಅಂತೇಳಿ ನಾನು ತೋರಿಸಿದ್ದೀನಿ. ಅವು ಡಿಸೈನ್ಸ್ ನೀವು ನೋಡಿ ಆ ಹೆಸರುಗಳನ್ನು ನೀವು ನಿಮ್ಮ ಸ್ಟುಡಿಯೋ ನೇಮ್ ಹಾಕ್ಬೋದು. ಆಮೇಲೆ ಫೋಟೋಗಳನ್ನು ಚೇಂಜ್ ಮಾಡಿ ನೀವು ಮಾಡಿರುವಂಥ ಆಲ್ಬಮ್ ಡಿಸೈನ್ದಲ್ಲಿರುವಂಥ ಇಮೇಜ್ಗಳನ್ನು ಚೇಂಜ್ ಮಾಡಿ ನೀವು ಹಾಕ್ಬೋದು. ಈಗ ನೋಡಿ ಫ್ರೆಂಡ್ಸ್, ಅದನ್ನು ಕೆಳಗಡೆ ಬಂದರೆ ಡಿಸ್ಕ್ರಿಪ್ಷನ್ ಅಂತ ಏನಿದೆ ಅದರಲ್ಲಿ ಹೋಗಿ ಡೌನ್ಲೋಡ್ ಲಿಂಕ್ ಅಂತಿರುತ್ತೆ. ಆ ಡೌನ್ಲೋಡ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಆ ಫೈಲು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆದ ತಕ್ಷಣ ನೀವು ಎಲ್ಲಿ ಸೇವ್ ಮಾಡಿರ್ತೀರಿ ಅಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಆ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದರೆ ಅದು ಒಂದು ಫೋಲ್ಡರ್ ಆಗುತ್ತೆ. ಅದರಲ್ಲಿ ನೀವು ಇದ್ದಂಥ PSD ಫೈಲ್ಗಳನ್ನು ನೀವು ಬೇರೆ ಬೇರೆ ಲೇಯರ್ಗಳು ಇರ್ತಾವೆ. ಸ್ಪೆಷಲ್ ಪ್ಯಾಡ್ ನೀವು ರೆಡಿ ಮಾಡ್ಕೋಬೋದು. ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಇಮೇಜ್ಗಳು ಎಲ್ಲ ರೆಡಿ ಇದ್ದಿದ್ದೇ ಇರುತ್ತೆ. ನೀವು ಬರೀ ಜಸ್ಟ್ ಈ ಫೋಟೋಗಳನ್ನು ತೆಗೆದು ಇದರಲ್ಲಿ ಇರುವಂಥ ಯಾವುದು ಮ್ಯಾರೇಜದ್ದು ಆಲ್ಬಮ್ ಡಿಸೈನ್ ಮಾಡ್ತಿರ್ತೀರಿ ಅದನ್ನು ಹಾಕ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.